ನಾವ್ಯಾರು ಕೂಡ why he filed his nomination before any decision जब्बार ಅವರಾಗಲಿ और उनके लिए डिसिप्लिनरी एक्शन नहीं है। सब मिलकर कोर कमेटी बनाए बागलकोट की, कोर कमेटी में नसीर साहब को वन ऑफ द मेंबर बनाए। ಬೆಂಬಲ ಕೊಡ್ತೀವಿ, ನಮ್ಮ ನಜೀರ್ ಸಾಹೇಬರಿಗೆ ಬೆಂಬಲ ಕೊಡ್ತೀವಿ, ಆಗೋದಕ್ಕೆ ಬಿಡೋದಿಲ್ಲ ನಾವು। ಅವರು ಎಷ್ಟೇ उससे पहले 5 साल से भी हुकूमत बनाने के लिए बीजेपी हुकूमत के अंदर कांग्रेस को लाने के लिए नसीर साहब ने जो मेहनत की है पूरे स्टेट के अंदर एक मिसाली मेहनत की है। ಕಾಣಿಸ್ಲಿಲ್ಲ, ಯಾಕಂದ್ರೆ ನಜೀರ್ ಅಹಮದ್ ಅವರು ನನ್ನ ಜಿಲ್ಲೆಯಲ್ಲಿ ಅವರು ಪಕ್ಷದ ಚಟುವಟಿಕೆಗಳನ್ನ ಹೈಕಮಾಂಡ್ ವಿರುದ್ಧವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ। ಯಾಕಂದ್ರೆ ಹೈಕಮಾಂಡ್ ಪರಿಶೀಲನೆ ಮಾಡೋದು ಕೂಡ ಸ್ವಾಗತ ಮಾಡ್ತೇವೆ, ಆದ್ರೆ ಕಲಾಗಡದಲ್ಲಿ ನೀವು ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಒತ್ತಾಯ ಮಾಡಲಿಕ್ಕೆ ನಮ್ಮ ಬಗ್ಗೆ ಯಾವುದೇ ಪುರಾವೆಗಳಿಲ್ಲದೆ ಇರೋದ್ರಿಂದ ನಾವು ಹೈಕಮಾಂಡ್ ಮಾಡಲಿಕ್ಕೆ ಬರೋದಿಲ್ಲ। ಹೀಗಾಗಿ ಹೈಕಮಾಂಡ್ ದಾಖಲೆ ತೀರ್ಮಾನ ತಗೊಂಡಿದ್ರೆ ಅದನ್ನು ಮುಂದೆ ಕೂಡ ಎಷ್ಟೋ ಸರಿ ತಪ್ಪುಗಳಾಗಿರ್ತಕ್ಕಂಥದ್ದನ್ನ ಕ್ಷಮಿಸಿ ಬಂದಿರತಕ್ಕಂಥ ಉದಾಹರಣೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾವೆ, ಬಹಳಷ್ಟು ಇದ್ದಾವೆ। ಸರ್, ಈಗ ಈ ಕ್ರಮಗಳಿಂದ ಎಲ್ಲ ಒಂದು ಕಡೆ ಅಹಿಂದ ಲೀಡರ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿಗರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ, ನೀವು ಇದನ್ನು ಒಪ್ತೀರಾ? ಇಲ್ಲ, ನಾನು ಈ ಆರೋಪನ ಒಪ್ಪೋದಿಲ್ಲ। ಯಾಕಂದರೆ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ಎಲ್ಲ ನಾಯಕರ ಬಗ್ಗೆ ಕೂಡ ಅವರು ಕ್ರಮ ತಗೊಳ್ತಾ ಇಲ್ಲ। ಸಹಜವಾಗಿ ತಪ್ಪುಗಳಾದಾಗ ಆ ತಪ್ಪುಗಳನ್ನು ಸರಿಮಾಡಿಸ್ಲಿಕ್ಕೆ ಹೈಕಮಾಂಡ್ ಒಂದು ಬಿಗಿ ಬೇಕೇ ಬೇಕಲ್ವಾ? ಸಿದ್ದರಾಮಯ್ಯವರು ಯಾವತ್ತೂ ಅಸಹಾಯಕರಲ್ಲ, ಸಿದ್ದರಾಮಯ್ಯಂದೇ ದೊಡ್ಡ ದಂಡೆ ಇದೆ, ಇಡೀ ಹಸಿನ ಸಮುದಾಯ ಇದೆ। ಈವನ್ ಬೇರೆ ಪಕ್ಷ ಇರ್ತಕ್ಕಂಥವ್ರು ಕೂಡ ಸಿದ್ದರಾಮಯ್ಯ ಪರವಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ನಾನು ಕಂಡಾಗೆ। ಹಾಗಾಗಿ ನನಗೇನು ಅನಿಸೋದಿಲ್ಲ, ಸಿದ್ದರಾಮಯ್ಯ ಕೂಡ ಆಸಕ್ತರಾಗಿದ್ದಾರೆ ಎಲ್ಲೋ ಓದ್ಕೊಳ್ಳೋದು ನಾನು ಒಪ್ಪೋದಿಲ್ಲ। ಸಿದ್ದರಾಮಯ್ಯ ಯಾವತ್ತೂ ಕೂಡ ಆಸಕ್ತರಾಗಿಲ್ಲ, ಅವ್ರ ವರ್ಚಸ್ ಯಾವತ್ತೂ ಕಡಿಮೆ ಆಗಿಲ್ಲ, ಅವ್ರ ವರ್ಚಸ್ ಜಾಸ್ತಿ ಆಗ್ತಾ ಇದೆ। ಕೆಲವು ಟೆಕ್ನಿಕಲ್ಸ್ ಏನಾದರೂ ಗ್ರೌಂಡ್ ಸಿದ್ಧ ಆಧಾರ ಇದ್ದಿದ್ರೆ ಅದನ್ನು ಅಂಥದ್ದನ್ನು ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಂತೇಳಿ ಅವ್ರ ಪರ ವಕಾಲಕ್ಕೆ ತಗೋದು ಭಾಳ ಕಡಿಮೆ।